ಹಲೋ ಸ್ಟೂಡೆಂಟ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಎಕ್ಸೈಟಿಂಗ್ ಆಗಿದ್ದೀರಾ? ಆರಾಮಾಗಿದ್ದೀರಾ? ಅರ್ಥ ಆಗಿದೆಯಾ ಪಾಲಿನಾಮಿಯಲ್ಸು? ಸೊ ಇವಾಗ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಇನ್ 9th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀವಿ. ಯಾವುದಂದರೆ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಅಂದ್ಬಿಟ್ಟು ಒನ್ ಆಫ್ ದ ಈಸಿಯೆಸ್ಟು. ಓಕೆನಾ? ಇದು ಜಾಮಿಟ್ರಿ ಅಲ್ಲ, ಇದ್ರ ಗ್ರಾಫ್ಸ್ ಯೂಸ್ ಮಾಡಿಕೊಂಡು ಮಾಡಬೇಕು, ಗ್ರಾಫ್ ಶೀಟಲ್ಲಿ ಮಾಡಬೇಕು. ಸೊ ಇವಾಗ ನೀವು ಹೌ ಯು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಟೇಬಲ್ ಲ್ಯಾಂಪ್ ಇನ್ ಯುವರ್ ಸ್ಟಡಿ ಟೇಬಲ್ ಟು ಅನದರ್ ಪರ್ಸನ್ ಅಂತ ಕೊಟ್ಟಿದ್ದಾನೆ ಕ್ವಶನಲ್ಲಿ. ಸೊ ನೀವು ಇದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಂದರೆ, ಒಂದು ಟೇಬಲ್ ಇರುತ್ತೆ, ಒಂದು ಟೇಬಲಲ್ಲಿ ನಾನೇನು ಇಡ್ತೀನಿ ಅಂದರೆ ಒಂದು ಲ್ಯಾಂಪು. ಫಸ್ಟ್ ಏನು ಇಡ್ತೀನಿ? ಪ್ಲೇಸ್ ದ ಲ್ಯಾಂಪ್ ಆನ್ ಸ್ಟಡಿ ಟೇಬಲ್. ಒಂದು ಲ್ಯಾಂಪ್ ಇಡ್ತೀನಿ. ಲ್ಯಾಂಪ್ ಎಲ್ಲಿ? ಟೇಬಲ್ ಮೇಲೆ ಇಲ್ಲಿಟ್ಟೆ ಅಲ್ವಾ? ಸೊ ಏನಾಗುತ್ತೆ, ಲ್ಯಾಂಪ್ ಮಧ್ಯದಲ್ಲಿ ಇಟ್ಟರೆ ನೀವು ಟೇಬಲ್ ಮೇಲೆ ಜಾಮಿಟ್ರಿ ಬಾಕ್ಸ್ ಇಟ್ರಿ, ಆಯಿತಾ? ಸೊ ಇಟ್ಟಾಗ ಏನಾಯಿತು, ಈ ಕಡೆಯಿಂದ ಒಂದು ಲೈನು, ನೀವು ಕೂತ್ಕೊಂಡಿರೋ ಕಡೆಯಿಂದ ಒಂದು ಲೈನು, ಆ ಕಡೆ ಎಂಡಿಂದ ಒಂದು ಲೈನು, 2 ಲೈನ್ ಬಂತು. ಏನು ಬಂತು? ಪರ್ಪೆಂಡಿಕ್ಯುಲರ್ ಲೈನ್ ಒಂದು ಬರುತ್ತೆ, ಹಾರಿಸಾಂಟಲ್ ಲೈನು. ಅಂದರೆ ನೀವು ಕೂತ್ಕೊಂಡಿರೋದು ಹಿಂಗಾದರೆ ಈ ಕಡೆಯಿಂದ ಒಂದು ಲೈನ್ ಹೋಯ್ತು, ಸೊ ಈ ಕಡೆಯಿಂದ ಒಂದು ಲೈನು, ಹಾರಿಸಾಂಟಲ್ಲು ಪರ್ಪೆಂಡಿಕ್ಯುಲರ್ ಲೈನ್ ಬಂತು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಿಮ್ಮ ಟೇಬಲಲ್ಲಿ ನೀವು ಡೆಸ್ಕಲ್ಲಿ ನೋಡಿದ್ದೀರಾ ಕಾರ್ನರು, ಈ ಕಾರ್ನರ್ನ ನೀವು ಮುಟ್ಟಿದ್ದೀರಾ ಯಾವತ್ತಾದರೂ? ಅದನ್ನು ನಾವು ಏನಂತ ಕರಿತೀವಿ? ಆರಿಜಿನ್. ಅದನ್ನು ಏನಂತ ಕರಿತೀವಿ? ಆರಿಜಿನ್. ಆರಿಜಿನ್ ಅಂದರೆ ಮೊಟ್ಟೆ. ಆರಿಜಿನ್ ಅಂದರೆ ಮೊಟ್ಟೆ. ಎಕ್ಸ್ ಆಕ್ಸಿಸ್ಸು ಬಂದು ಏನಂದರೆ, ಎಕ್ಸ್ ಆಕ್ಸಿಸ್ ಇಸ್ ದ ಬ್ರೆತ್ ಆಫ್ ದ ಟೇಬಲ್ಲು. ಎಕ್ಸ್ ಆಕ್ಸಿಸ್ ಅಂದರೆ ಹೆಂಗಿರುತ್ತೆ? ನೀವು 4 ಹೊಡಿತೀರಾ. 4 ಹೊಡಿಯೋದು ನೀವು ನೋಡಿದ್ದೀರಾ? ಅಂಪೈರ್ ಹೆಂಗೆ ತೋರಿಸ್ತಾನೆ ಹೇಳಿ? ಹಿಂಗೆ ತಾನೇ ತೋರಿಸೋದು. ಸೊ ಅದನ್ನೇನಂತ ಕರೆಯೋಣ? ಎಕ್ಸ್ ಆಕ್ಸಿಸ್ಸು. ಸೊ ಇದರಲ್ಲಿ ಏನು ಇದೇ ತಾನೇ? 4 ಥರ ತಾನೇ, ಹಿಂಗೆ ತಾನೇ ಇರೋದು. ಕರೆಕ್ಟ್ ತಾನೇ? ನೆಕ್ಸ್ಟು ವೈ ಆಕ್ಸಿಸ್ ಇಸ್ ದ ಲೆಂತ್ ಆಫ್ ದ ಟೇಬಲ್. ವೈ ಆಕ್ಸಿಸ್ ಹೆಂಗಿದೆ? ಮೇಲೋಗಿದೆ. 6 ಅಂತ ಹೆಂಗೆ ತೋರಿಸ್ತೀರಾ? ಹಿಂಗೆ ತೋರಿಸ್ತೀರಾ. ಔಟ್ ಅಂದರೆ ಹಿಂಗೆ ತೋರಿಸ್ತೀರಾ ಅಲ್ವಾ? ಹಿಂಗೆ ತಾನೇ ತೋರಿಸೋದು. ಔಟ್ ಅಂದರೆ ಹಿಂಗೆ ತೋರಿಸ್ತೀರಾ. ಸೊ ಇದು ಬಂದ್ಬಿಟ್ಟು ವೈ ಆಕ್ಸಿಸ್ಸು, ಆಯಿತಾ? ಸೊ ವೈ ಆಕ್ಸಿಸ್ ಹೆಂಗಿರುತ್ತೆ? ಯಾವಾಗಲೂ 6 ಇಲ್ಲ ಔಟ್ ಆದಂಗೆ, ಆಯಿತಾ? ಸೊ ವೈ ಆಕ್ಸಿಸ್ ಬಂದ್ಬಿಟ್ಟು ಈ ಥರ ಹಿಂಗಿರುತ್ತೆ, ಹಿಂಗೆ ಔಟ್ ಆದಂಗೆ ಮೇಲ್ಗಡೆ ಹೋಗುತ್ತೆ, ಆಯಿತಾ? ಸೊ ನೆಕ್ಸ್ಟು ಇದನ್ನು ನಾವೇನು ಮಾಡ್ತೀವಿ? ನೀವು ಲ್ಯಾಂಪ್ನಲ್ಲಿ ಇಟ್ಟಿದ್ದೀರಾ, ನೀವು ಈ ಕಡೆ ನಿಮ್ಗೆ ಆರಿಜಿನ್ ಕಾರ್ನರ್ನ ಮುಟ್ಟಿದ್ದೀರಾ. ಸೊ ನೀವು ಈ ಡಿಸ್ಟೆನ್ಸ್ ಗೊತ್ತಾಗ್ಬೇಕು ತಾನೆ. ಸೊ ಎಕ್ಸ್ ಆಕ್ಸಿಸ್ ಅಂದರೆ ಹಿಂಗಿರುತ್ತೆ, 4 ತೋರಿಸೋದು ಹಿಂಗೆ ತಾನೆ, 4 ಈ ಥರ ಇರುತ್ತೆ. ಸೊ 4 ಹೆಂಗೆ? 4ಇಂದ ಇದ್ರ ಮೇಲೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, 4 ಥರ ಬರಬೇಕು. ಸೊ ಇಲ್ಲಿಂದ ಈ ಟೇಬಲ್ ಕಾರ್ನರಿಂದ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀನಿ? ಆ ಟೇಬಲ್ ಲ್ಯಾಂಪ್ ಎಲ್ಲಿದೆ? 5 ಸೆಂಟಿಮೀಟ್ರು, 5 ಸೆಂಟಿಮೀಟ್ರ್ ಇದೆ, ಆಯಿತಾ? ಸೊ ಅದನ್ನು ಎಕ್ಸ್ ಆಕ್ಸಿಸ್ಸು, ಅದು ನಿಮಗೆ ಗೊತ್ತು. ತಿರ್ಗಾ ನೆಕ್ಸ್ಟ್ ಏನು? ವೈ ಬಂದ್ಬಿಟ್ಟು ಎಷ್ಟಿದೆ? ವೈ ಬಂದ್ಬಿಟ್ಟು 6 ಥರ ಇರಬೇಕಲ್ವ? 6 ಥರ ಇರಬೇಕು. ಸೊ ವೈ ಬಂದ್ಬಿಟ್ಟು ಏನಿದೆ? 15 ಇದೆ. 15 ಅಂದರೆ ಎಲ್ಲಿಂದ ಬರುತ್ತೆ? ಎಕ್ಸಿಂದ ತಾನೇ ಮೇಲ್ಗಡೆ ಹೋಗೋದು ವೈ, ಎಕ್ಸಿಂದ ತಾನೇ ತಲೆ ಮೇಲೆ ವೈ ಹೋಗೋದು. ಸೊ ಏನಿದೆ? 15. ಕರೆಕ್ಟ್ ತಾನೇ? ಈ ಡಿಸ್ಟೆನ್ಸ್ ಬಂದು 15, ಈ ಡಿಸ್ಟೆನ್ಸ್ ಬಂದು 5 ಇದೆ. ಸೊ ಎಲ್ಲ ಆಗಿದೆ. ಸೊ ಇದನ್ನು ಏನು ಕೋಆರ್ಡಿನೇಟ್ ಅಂದರೆ ಏನರ್ಥ? ಕೋಆರ್ಡಿನೇಟ್ಸ್ ಅಂದರೆ ಯಾವಾಗ್ಲೂ ಎಕ್ಸ್ ಆ್ಯಂಡ್ ವೈ ಅಲ್ಲಿರಬೇಕು. ಅರ್ಥ ಆಯ್ತಲ್ವಾ? ಎಕ್ಸ್ ಆ್ಯಕ್ಸಿಸಲ್ಲಿ ಬರೋದನ್ನ ಎಕ್ಸ್ ಅಂತ ಬರಿತೀವಿ, ವೈ ಆ್ಯಕ್ಸಿಸಲ್ಲಿ ಬರೋದನ್ನ ವೈ ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? ಎಕ್ಸ್ ಬಂದ್ಬಿಟ್ಟು ಏನಿದೆ? ಎಕ್ಸ್ ಆ್ಯಕ್ಸಿಸಲ್ಲಿ ಏನು ಬಂದಿದೆ? 5. ವೈ ಆ್ಯಕ್ಸಿಸಲ್ಲಿ ಡಿಸ್ಟೆನ್ಸ್ ಮೆಜರ್ ಮಾಡಿದಾಗ ಏನು ಬಂತು? 15. ಸೊ ಏನು ಬರೀತೀರಾ ಆನ್ಸರು? 5, 15. ಟೂ ರೋಡ್ಸ್ ಕೊಟ್ಟಿದ್ದಾನೆ, ಆಯಿತಾ? ಒಂದು ಬಂದ್ಬಿಟ್ಟು ನಾರ್ತಿಂದ ಸೌತ್ ಡೈರೆಕ್ಷನಲ್ಲಿ ಹೋಗುತ್ತೆ, ಇನ್ನೊಂದು ಈಸ್ಟಿಂದ ವೆಸ್ಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಅದರ್ ಸ್ಟ್ರೀಟ್ಸು ರನ್ ಪ್ಯಾರಲಲ್ಲು, ಆಯಿತಾ? ಆಮೇಲೆ ಏನು ಕೊಟ್ಟಿದ್ದಾನೆ? ಎಷ್ಟು ಸ್ಟ್ರೀಟ್ಸ್ ಇರುತ್ತೆ? 5 ಸ್ಟ್ರೀಟ್ ಇರುತ್ತೆ, ಆಯಿತಾ? ಅದು ಇನ್ ಈಚ್ ಡೈರೆಕ್ಷನ್ನು 1 ಸೆಂಟಿಮೀಟರ್ ಈಕ್ವಲ್ ಟು 200 ಮೀಟರು. ಸೊ ಇಲ್ಲೊಂದು ಮಾಡಲ್ನ ನಾವು ಮಾಡಬೇಕು, ಡ್ರಾ ಎ ಮಾಡಲ್ ಫಾರ್ ದ ಸಿಟಿ ಆನ್ ದ ನೋಟ್ಬುಕ್. ನಿಮ್ಮ ನೋಟ್ಬುಕ್ಕಲ್ಲಿ ತೆಗೆದು ಮಾಡಬೇಕು. ಸೊ ಇದರಲ್ಲಿ ಏನಂದರೆ ರೋಡ್ಸು ಮತ್ತು ಸ್ಟ್ರೀಟ್ಸ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ಥರ ಸಿಂಗಲ್ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಆಯಿತಾ? ಆಮೇಲೆ ಬಂದ್ಬಿಟ್ಟು ಇದನ್ನು ಕ್ರಾಸ್ ಸ್ಟ್ರೀಟ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಎಷ್ಟು ಕ್ರಾಸ್ ಸ್ಟ್ರೀಟ್ಸ್ ಕೊಟ್ಟಿದ್ದಾರೆ? ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ ಕೇಳಿದ್ದಾನೆ 2 ಸ್ಟ್ರೀಟ್ಸ್, 1 ರನ್ನಿಂಗ್ ಫ್ರಮ್ ನಾರ್ತು ಮತ್ತು ಇನ್ನೊಂದು ಈಸ್ಟ್ ಆ್ಯಂಡ್ ವೆಸ್ಟು. ಸೊ ಒಂದು ಬಂದ್ಬಿಟ್ಟು ಹಿಂಗೆ ಒಂದು
ತಿರ್ಗಾ ಇನ್ನೊಂದು ಈ ಕಡೆಯಿಂದ ರನ್ ಆಗುತ್ತೆ ಅಂತ ಕ್ರಾಸ್ ಸ್ಟ್ರೀಟ್ಸ್ ಅಂತ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಕ್ರಾಸ್ ಸ್ಟ್ರೀಟ್ಸ್ ಅಂದರೆ ಆಯಿತು. ಕ್ರಾಸ್ ಸ್ಟ್ರೀಟ್ಸ್ ಆಯಿತಾ, 5 ಸ್ಟ್ರೀಟ್ ಅಂತ ಹೇಳಿದ್ದಾನೆ. ಸೊ 5 ಸ್ಟ್ರೀಟಲ್ಲಿ 1 2 3 4 5 ಇದೆ. ಸೊ ಕ್ರಾಸ್ ಸ್ಟ್ರೀಟ್ಸ್ ಆಗಿದೆ. ಈ ಕಡೆಯಿಂದ ಕ್ರಾಸ್ ಅಂದರೆ ನಿಮಗೆ ಗೊತ್ತು, ಒಂದು ನಾರ್ತಿಂದ ಸೌತ್ಗೆ ಹೋಗುತ್ತೆ, ಇನ್ನೊಂದು ಈಸ್ಟಿಂದ ವೆಸ್ಟ್ಗೆ ಹೋಗುತ್ತೆ. 1 2 3 4 5 ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಹೆಂಗೆ ಕೊಟ್ಟಿದ್ದಾನೆ? ಇಫ್ ಸೆಕೆಂಡ್ ಸ್ಟ್ರೀಟ್ ಈಸ್ ರನ್ನಿಂಗ್ ಆನ್ ನಾರ್ತ್ ಸೌತ್ ಡೈರೆಕ್ಷನ್, 5th ಈಸ್ ಇನ್ ದ ಈಸ್ಟ್ ವೆಸ್ಟ್ ಡೈರೆಕ್ಷನ್, ಮೀಟ್ ಅಟ್ ಸಮ್ ಕ್ರಾಸಿಂಗ್, ದೆನ್ ವಿ ಕಾಲ್ ದ ಕ್ರಾಸ್ ಸ್ಟ್ರೀಟ್ ಆಸ್ 2,5. ಫಸ್ಟ್ ಯಾವ್ದು ಬರೀತೀರಾ ನೀವು? 2 ಬರಿಬೇಕು. 2 ಬರೆದ್ರಿ ತಾನೆ. 2 ಅಂದರೆ ನಾರ್ತಿಂದ ಸೌತ್ಗೆ ಹೋಯ್ತು. ತಿರ್ಗಾ ನೆಕ್ಸ್ಟು 5ನೇ ಸ್ಟ್ರೀಟ್ ಎಲ್ಲಿಗೆ ಬಂತು? 5ನೇ ಕ್ರಾಸ್ ಸ್ಟ್ರೀಟು ಎಲ್ಲಿಂದ ಬಂತು? ಈಸ್ಟಿಂದ ವೆಸ್ಟ್ಗೆ ಹೋಗಬೇಕು. ಹೋಗಿದೆಯಲ್ವಾ ಈಸ್ಟಿಂದ ವೆಸ್ಟ್ಗೆ. ಸೊ ಇದೇನು ಇಲ್ಲಿ 2,5 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಏನು ಕಂಡುಹಿಡಿಬೇಕು? ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆ್ಯಸ್ 4,3. ಸೊ 4 ಅಂದರೆ ಏನು? 4th ಸ್ಟ್ರೀಟ್ ಅಂದರೆ ಯಾವುದು? ಇದು ಅಲ್ವಾ. 4th ಸ್ಟ್ರೀಟ್ ಅಂದರೆ ಇದು ಅಲ್ವಾ. ನೆಕ್ಸ್ಟು 3 ಅಂದರೆ 4th ಸ್ಟ್ರೀಟ್ ಅಂದರೆ ಯಾವುದು? ನಾರ್ತಿಂದ ಸೌತ್ಗೆ ಹೋಗೋದು 4th ಸ್ಟ್ರೀಟು. 3 ಅಂದರೆ ಯಾವುದು? 3 ಬಂದ್ಬಿಟ್ಟು ಈಸ್ಟಿಂದ ವೆಸ್ಟ್ಗೆ ಹೋಗೋದು ಯಾವುದು? 3rd ಸ್ಟ್ರೀಟ್ ಅಲ್ವಾ, ಇದಲ್ವಾ. ಸೊ ಇದೇನು ರೆಪ್ರೆಸೆಂಟ್ ಮಾಡ್ತೀರಾ? ಹಿಂಗೆ ಲೈನ್ ಎಳಿತೀರಾ. ಈ ಲೈನಲ್ಲಿ ಯಾವುದಿದೆ ಲೈನು? ಸೊ ಈ ಲೈನಲ್ಲಿ ಯಾವುದಿದೆ? 4,3. ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆ್ಯಸ್ 3,4. ಸೊ 3 ಅಂದರೆ ಯಾವುದು? ನಾರ್ತಿಂದ ಸೌತ್ಗೆ ಹೋಗೋದು ನೋಡಬೇಕು. ನಾರ್ತಿಂದ ಸೌತ್ಗೆ ಹೋಗೋದು ಯಾವುದು? ಇದು ಸ್ಟ್ರೀಟ್ 3. ಆಮೇಲೆ 4 ಬಂದ್ಬಿಟ್ಟು ಯಾವುದು? ಈಸ್ಟಿಂದ ವೆಸ್ಟ್ಗೆ ಹೋಗೋದು ಅಲ್ವಾ. ಸೊ ಇದು. ಸೊ ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? ತಿರ್ಗಾ ಅದೇ ಸರ್, ಸೇಮ್ 2,4 ಥರನೇ ಹಿಂಗೆ ಹೋಗುತ್ತೆ. ನಾರ್ತಿಂದ ಸೌತು 3rd ಸ್ಟ್ರೀಟ್ ಆಯಿತು. ತಿರ್ಗಾ ಈಸ್ಟಿಂದ ವೆಸ್ಟ್ಗೆ 4th ಸ್ಟ್ರೀಟು. ಸೊ ಇದೇನಾಯಿತು? ಇಲ್ಲೊಂದು ಪಾಯಿಂಟ್ ಬಂತು, ಇಲ್ಲೊಂದು ಪಾಯಿಂಟ್ ಬಂತು, ಇಲ್ಲೊಂದು ಪಾಯಿಂಟ್ ಬಂತು, ಇಲ್ಲೊಂದು ಪಾಯಿಂಟು. ಸೊ ಇದನ್ನು ಹೀಗೆ ರೆಪ್ರೆಸೆಂಟ್ ಮಾಡಬೇಕು. ಕ್ರಾಸ್ ಸ್ಟ್ರೀಟ್ಸ್ ಅಂತ ಕೇಳ್ತು ಅಂದರೆ ಕ್ವಶನಲ್ಲಿ ನಾವು ಈ ಥರ ರೆಪ್ರೆಸೆಂಟ್ ಮಾಡಬೇಕು. ಸೊ ಇಲ್ಲಿ ಏನು ಅರ್ಥ ಆಯಿತು? 4,3ನ ಕ್ರಾಸ್ ಸ್ಟ್ರೀಟ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ, 3,4ನ ರೆಪ್ರೆಸೆಂಟ್ ಮಾಡಿದ್ದೀವಿ. ನಿಮ್ಗೆ ಗೊತ್ತು ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ಅಂದರೆ ಏನಂತ. ಎಕ್ಸ್ ಆ್ಯಕ್ಸಿಸ್ ಅಂದರೆ ಹಿಂಗೆ, ಅದನ್ನು ಏನಂತ ಕರಿತೀವಿ? ಹಾರಿಸಾಂಟಲ್ ಲೈನ್. 4 ಹೊಡಿಯೋದು ಹಿಂಗೆ ತೋರಿಸ್ತಾರಲ್ಲ, ಅದನ್ನು ಹಿಂಗಂದರೆ ಹಾರಿಸಾಂಟಲ್ ಲೈನ್ ಎಕ್ಸ್ ಆ್ಯಕ್ಸಿಸ್ಸು. ಹಿಂಗಂದರೆ ಏನು? ಹಿಂಗಂದರೆ ಔಟು. 6 ಹೊಡಿಯೋದು ಹಿಂಗೆ, ಔಟ್ ಅಂದರೆ ಹಿಂಗೆ. ಹಿಂಗಂದರೆ ಏನು? ಹಿಂಗಂದರೆ ವೈ ಆ್ಯಕ್ಸಿಸ್ಸು. ಇದನ್ನೇನಂತ ಕರಿತೀವಿ? ವರ್ಟಿಕಲ್ ಲೈನು. ಆಯಿತಾ. ಆರಿಜಿನ್ ಅಂದರೆ 0 ಅಂತ ನಿಮ್ಗೆ ಗೊತ್ತು. ಸೊ ಇದರಲ್ಲಿ ಯಾವುದು ಎಕ್ಸ್ ಆ್ಯಕ್ಸಿಸ್ಸು? ಇದು ಬಂದು ಎಕ್ಸ್ ಆ್ಯಕ್ಸಿಸ್ಸು, ವೈ ಬಂದು ವೈ ಆ್ಯಕ್ಸಿಸ್ಸು. ನೀವು ಒಂದು ತಿಳ್ಕೊಂಬಿಡಿ, ಹಿಂಗಂದರೆ ಎಕ್ಸ್ ಆ್ಯಕ್ಸಿಸ್ಸು, ಹಿಂಗಂದರೆ ವೈ ಆ್ಯಕ್ಸಿಸ್ಸು. ಅರ್ಥ ಆಯ್ತಲ್ವಾ? ಅದ್ರ ಮಧ್ಯದಲ್ಲಿ ಏನಿರುತ್ತೆ? ಇಂಟರ್ಸೆಕ್ಟ್ ಆಗಿರೋದು ಮಧ್ಯದಲ್ಲಿ ಆರಿಜಿನ್ ಅಂತ ಕರಿತೀವಿ. ಆರಿಜಿನ್ ಅಂದರೆ ಏನು? ಮೊಟ್ಟೆ. ಯಾವಾಗಲೂ ಮೊಟ್ಟೆಯಿಂದ ರೆಪ್ರೆಸೆಂಟ್ ಆಗುತ್ತೆ. 0 ಅಂತ ಬರಿತೀವಿ. ಆರಿಜಿನ್ ಅಂದರೆ 0 ಅಂತ ಬರಿತೀವಿ. ಆಯಿತಾ? ಹಾಂ, ಇವಾಗ ನೆಕ್ಸ್ಟು ಅದು ಇಂಟರ್ಸೆಕ್ಷನ್ ಪಾಯಿಂಟ್ನ ಆರಿಜಿನ್ ಅಂತ ಕರಿತೀವಿ ಅಲ್ವಾ. 2 ಲೈನು ಇಂಟರ್ಸೆಕ್ಟ್ ಆಗುತ್ತೆ ತಾನೇ, ಅದನ್ನು ಆರಿಜಿನ್ ಅಂತ ಕರಿತೀವಿ. ಅದ್ರದ್ದು ಏನಪ್ಪ ಕಾರ್ಡಿನೇಟ್ಸು? ಕಾರ್ಡಿನೇಟ್ಸ್ ಅಂದರೆ ನೀವು ಪ್ರೀವಿಯಸ್ಲಾಗಿ ಕಲ್ತೀರಿ, ಎಕ್ಸು ಮತ್ತು ವೈ ಅಂತ. ಸೊ ಅದಕ್ಕೆ ಏನಂತ ಬರೀಬೇಕು? ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ, ವೈ ಆ್ಯಕ್ಸಿಸು, ಅದು ಇಂಟರ್ಸೆಕ್ಟ್ ಆಗ್ತಾ ಇದ್ದಾಗ ಏನು ಬರೀತೀರಾ? 0,0. ಅರ್ಥ ಆಯ್ತಲ್ವಾ? 0,0. ನೆಕ್ಸ್ಟು ದ ಪ್ಲೇನ್ ಫಾರ್ಮ್ಡ್ ಬೈ ದ 2 ಪರ್ಪೆಂಡಿಕ್ಯುಲರ್ ಲೈನ್ಸ್ ಇಸ್ ಕಾಲ್ಡ್ ಆಸ್ ಕಾರ್ಟಿಷಿಯನ್ ಪ್ಲೇನು. ಸೊ ಇದನ್ನು ಏನಂತ ಕರಿತೀರಾ ನೀವು ಈ ಪ್ಲೇನನ್ನ? ಸೊ ದ ಪ್ಲೇನು, ಇದೊಂದು ಪ್ಲೇನು ಆಯಿತಾ. ಇದು 2 ಇಂಟರ್ಸೆಕ್ಷನ್ ಲೈನ್ಸ್ ತಾನೆ. ಒಂದು ಲೈನು ಎಕ್ಸ್ ಆ್ಯಕ್ಸಿಸ್ಸು, ಇನ್ನೊಂದು ವೈ ಆ್ಯಕ್ಸಿಸ್ಸು. ಏನಂತ ಕರಿತೀರಾ? ಇದು ಏನಂತ? ಏನು ಪ್ಲೇನು? ಕಾರ್ಟಿಷನ್. ಇದನ್ನು ಕಾರ್ಟಿಷನ್ ಪ್ಲೇನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕಾರ್ಡಿನೇಟ್ಸ್ ಆಫ್ ಪಾಯಿಂಟು. ಕಾರ್ಡಿನೇಟ್ಸ್ ಆಫ್ ಪಾಯಿಂಟ್ ಅಂದರೆ ನಾವು ಯಾವಾಗಲೂ ಅಷ್ಟೇ ಇದನ್ನು ಬರಿಬೇಕು. ಫಸ್ಟು ಎಕ್ಸ್ ಆ್ಯಕ್ಸಿಸ್ ಅಂದರೆ ಎಕ್ಸ್ ಆ್ಯಕ್ಸಿಸನ್ನು ಬರೆದ್ಬಿಟ್ಟು ಆಮೇಲೆ ವೈ ಆ್ಯಕ್ಸಿಸ್ ಬರಿಬೇಕು, ವೈ ಆ್ಯಕ್ಸಿಸ್ ಬರಿಬೇಕು ಅಲ್ವಾ. ಸೊ ಎಕ್ಸ್ ಆ್ಯಕ್ಸಿಸ್ ಯಾವುದು? ಎಕ್ಸ್ ಅಂದರೆ ನಿಮಗೆ ಗೊತ್ತು, ಏನು ಹೇಳಿ? ಹಾರಿಸಾಂಟಲ್ ಲೈನು. ವೈ ಆ್ಯಕ್ಸಿಸ್ ಅಂದರೆ ವರ್ಟಿಕಲ್ ಲೈನ್. ಸೊ ಎಕ್ಸ್ ವೈ ಫಸ್ಟು ಯಾವಾಗಲೂ ಎಕ್ಸ್ ಬರಿಬೇಕು, ಆಮೇಲೆ ವೈ ಬರಿಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, 3,4. 3 ಬಂದ್ಬಿಟ್ಟು ಎಲ್ಲಿದೆ? ಎಕ್ಸ್ ಆ್ಯಕ್ಸಿಸಲ್ಲಿದೆ. 3 ಬಂದ್ಬಿಟ್ಟು ಎಲ್ಲಿದೆ? ಎಕ್ಸ್ ಆ್ಯಕ್ಸಿಸ್ಸು. 4 ಎಲ್ಲಿರುತ್ತೆ?
ಇಲ್ಲಿರುತ್ತೆ ವೈ ಆ್ಯಕ್ಸಿಸಲ್ಲಿ. ಅರ್ಥ ಆಯ್ತಲ್ವಾ? 3, 4. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಕೋಆರ್ಡಿನೇಟ್ ಈಸ್ ಕಾಲ್ಡ್ ಆಸ್ ಅಬ್ಸಿಸಾ ಅಂತ ಕರಿತೀವಿ. ಏನಂದರೆ ಇದು ಓನ್ಲಿ ಇನ್ ಆಕ್ಸಿಸ್ ಪಾಯಿಂಟ್. ಅಂದರೆ ನೀವು ಅಬ್ಸಿಸಾ ಅಂತ ಕೇಳ್ತಾರೆ. ಅಬ್ಸಿಸಾ ಅಂತ ಕೇಳಿದಾಗ ಏನಂದರೆ ಎಕ್ಸ್ ಆ್ಯಕ್ಸಿಸಲ್ಲಿರೋ ಪಾಯಿಂಟ್ ಮಾತ್ರ ನೀವು ಬರಿಬೇಕು. ಆ ಪಾಯಿಂಟ್ ಎಕ್ಸ್ ಆ್ಯಕ್ಸಿಸ್ ಅಂತ. ವಾಟ್ ಈಸ್ ದ ಅಬ್ಸಿಸಾ ಅಂತ ಕೇಳಿದಾಗ ಎಕ್ಸ್ ಆ್ಯಕ್ಸಿಸಲ್ಲಿ ಇರುತ್ತಲ್ಲ, ಇದರಲ್ಲಿ ಇರುತ್ತಲ್ಲ, ಇವಾಗ 4, 5, 6, 1, 2 ಆ ಥರ ಇರುತ್ತಲ್ಲ, ಅದ್ರ ಪಾಯಿಂಟ್ ಇರುತ್ತಲ್ಲ, ಅದನ್ನು ಮಾತ್ರ ಬರಿಬೇಕು. ನೆಕ್ಸ್ಟು ದ ವೈ ಆರ್ಡಿನೇಟ್ ಆಫ್ ದ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಆರ್ಡಿನೇಟ್. ಅಂದರೆ ಓನ್ಲಿ ವೈ ಆ್ಯಕ್ಸಿಸ್ ಪಾಯಿಂಟ್. ವೈ ಆ್ಯಕ್ಸಿಸ್ ಅಂದರೆ ನಿಮಗೆ ಗೊತ್ತು 6 ವೈ ಆ್ಯಕ್ಸಿಸ್ಸು. ಸೊ ವೈ ಆ್ಯಕ್ಸಿಸಲ್ಲಿ ಈ ಕಡೆ ವೈ ಆ್ಯಕ್ಸಿಸಲ್ಲಿ ಬರುತ್ತಲ್ಲ, ಆ ಪಾಯಿಂಟೇ ಬರಿಬೇಕು. ಅರ್ಥ ಆಯ್ತಲ್ವಾ? ಆರ್ಡಿನೇಟ್ ಅಂದರೆ ಇದು ವೈ ಆ್ಯಕ್ಸಿಸಲ್ಲಿ ಬರೋ ಪಾಯಿಂಟ್ನ ಬರಿಬೇಕು. ಸೊ ಇದರಲ್ಲಿ ಎಷ್ಟು ಕ್ವಾಡ್ರೆಂಟ್ಸ್ ಇದೆ? ಎಷ್ಟು ಕ್ವಾಡ್ರೆಂಟ್ಸ್ ಇದೆ? 4 ಕ್ವಾಡ್ರೆಂಟ್ಸ್ ಇದೆ. ಫಸ್ಟು ಎಷ್ಟು ಡಿವೈಡ್ ಆಗಿದೆ? ಇದು ಪ್ಲೇನು, ಕಾರ್ಟಿಷನ್ ಪ್ಲೇನ್ ಅಂತ ಗೊತ್ತಾಯಿತು. ಎಕ್ಸ್ ಆ್ಯಕ್ಸಿಸ್ ಹೆಂಗೆ ಕಾಣ್ತಾ ಇದೆ? ಹಿಂಗೆ ಕಾಣ್ತಾ ಇದೆ. ವೈ ಆ್ಯಕ್ಸಿಸ್ಸು ಹಿಂಗೆ ಕಾಣ್ತಾ ಇದೆ. ಸೊ ಎಕ್ಸ್ ಆ್ಯಕ್ಸಿಸ್ ಹಿಂಗೆ ಕಾಣ್ತಾ ಇದೆ, ವೈ ಆ್ಯಕ್ಸಿಸ್ ಹಿಂಗಿದೆ ಅಲ್ವಾ? ಕರೆಕ್ಟ್ ತಾನೆ? ಎಕ್ಸ್ ಆ್ಯಕ್ಸಿಸ್ ಅಂದರೆ ಈ ಥರ ಇದೆ, ವೈ ಆ್ಯಕ್ಸಿಸ್ ಅಂದರೆ ಹಿಂಗಿದೆ. ಸೊ ಎಷ್ಟು ಡಿವೈಡ್ ಆಗಿದೆ? ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ? 4 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಎಷ್ಟು ಕ್ವಾಡ್ರೆಂಟ್ಸ್ ಇದೆ? 4 ಕ್ವಾಡ್ರೆಂಟ್ ಅಂತ. ನಾವು 4 ಪಾರ್ಟಿಗೆ ಏನಂತ ಕರಿತೀವಿ? ಡಿವೈಡ್ ಆಗಿರೋದಕ್ಕೆ ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ. ಎಷ್ಟು ಕ್ವಾಡ್ರೆಂಟ್ಸ್ ಇದೆ? 1, 2, 3, 4. ಅದನ್ನೇನಂತ ಕರಿತೀವಿ? ಕ್ವಾಡ್ರೆಂಟ್ 1, 2, 3, 4. ಸೊ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ? ಪಾಸಿಟಿವ್ ನಂಬರ್ಸ್ ತಾನೆ. 1, 2, 3, 4 ಪಾಸಿಟಿವ್ ಆಗಿದೆ ತಾನೆ. ಇಲ್ಲೇನು ಕಾಣ್ತಾ ಇದೆ? ವೈ ಆ್ಯಕ್ಸಿಸಲ್ಲಿ 1, 2, 3, 4, 5 ಆಯ್ತು, ಪಾಸಿಟಿವ್ ಆಗೇ ಇದೆ ತಾನೆ. ಸೊ ಕ್ವಾಡ್ರೆಂಟ್ 1 ಏನಾಗುತ್ತೆ? ಪ್ಲಸ್ ಆಗುತ್ತೆ. ನೆಕ್ಸ್ಟು ಕ್ವಾಡ್ರೆಂಟ್ 2 ಏನಾಗುತ್ತೆ? ಎಕ್ಸ್ ಆ್ಯಕ್ಸಿಸ್ ಯಾವಾಗಲೂ ಫಸ್ಟ್ ವಿ ಶುಡ್ ಸಿ ಎಕ್ಸ್, ದೆನ್ ಓನ್ಲಿ ವೈ. ಸೊ ಫಸ್ಟ್ ಇದು ನೋಡ್ಬಿಟ್ಟೆ ತಾನೆ, ವೈನ ಆಮೇಲೆ ನೋಡಬೇಕು. ಫಸ್ಟ್ ಇದು. ಸೊ ಇಲ್ಲೇನಿದೆ? ನೆಗೆಟಿವ್ ಇದೆ. ಸೊ ಇಲ್ಲೇನಿದೆ? ನೆಕ್ಸ್ಟು ಪಾಸಿಟಿವ್ ಇದೆ. ಸೊ ಏನು ಬರೀತೀರಾ? ನೆಗೆಟಿವ್ ಪ್ಲಸ್ ಅಲ್ವಾ? ಕ್ವಾಡ್ರೆಂಟ್ 2 ಏನಿದೆ? ಮೈನಸ್ಸು ಪ್ಲಸ್ಸು ಆ ಥರ ಆಯಿತಾ? ನೆಕ್ಸ್ಟು ಕ್ವಾಡ್ರೆಂಟ್ 3 ಏನಿದೆ? ಈ ಕಡೆ ಎಕ್ಸ್ ಆ್ಯಕ್ಸಿಸ್ ಫಸ್ಟ್ ನೋಡ್ಬೇಕು, ಏನಿದೆ? ನೆಗೆಟಿವ್ ಇದೆ. ನೆಕ್ಸ್ಟು ವೈ ಆ್ಯಕ್ಸಿಸಲ್ಲಿ ಏನಿದೆ? ವೈ ಆ್ಯಕ್ಸಿಸಲ್ಲಿ ಏನಿದೆ? ವೈ ಆ್ಯಕ್ಸಿಸಲ್ಲಿ ನೆಗೆಟಿವ್ ಇದೆ. ಸೊ ಏನು ಬರೀತೀರಾ? ಮೈನಸ್ಸು ಆಯಿತಾ? ನೆಕ್ಸ್ಟು ಕ್ವಾಡ್ರೆಂಟ್ 4 ಏನಿದೆ? ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ? ಪ್ಲಸ್ಸಲ್ಲಿದೆ. ಇದರಲ್ಲಿ ವೈ ಆ್ಯಕ್ಸಿಸಲ್ಲಿ ಮೈನಸ್ಸಲ್ಲಿದೆ. ಸೊ ಏನು ಬರೀತೀರಾ? ಮೈನಸ್. ಅರ್ಥ ಆಯ್ತಾ? ಈಸಿ ಆಗಿದೆಯಾ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅಬ್ಸಿಸಾ ಅಂದರೆ ನಿಮಗೆ ಗೊತ್ತು. ಅಬ್ಸಿಸಾ ಆ್ಯಂಡ್ ಆರ್ಡಿನೇಟ್ ಆಫ್ ಪಾಯಿಂಟ್ ಬಿ ಹೇಳಬೇಕು. ಆಮೇಲೆ ಕೋಆರ್ಡಿನೇಟ್ಸ್ ಆಫ್ ಬಿ. ಕೋಆರ್ಡಿನೇಟ್ಸ್ ಅಂದರೆ ಏನು? ಎಕ್ಸ್, ವೈ. ಅಬ್ಸಿಸಾ ಅಂದರೆ ಪಾಯಿಂಟ್ ಆನ್ ಎಕ್ಸು, ಆರ್ಡಿನೇಟ್ ಅಂದರೆ ಪಾಯಿಂಟ್ ಆನ್ ವೈ ಅಲ್ವಾ? ಸೊ ಬಿ ಎಲ್ಲಿದೆ? ಬಿ ಇಲ್ಲಿದೆ ಅಲ್ವಾ? ಸೊ ಫಸ್ಟು ಅಬ್ಸಿಸಾ ಏನು? ಅಬ್ಸಿಸಾ ಅಂದರೆ ಏನು ಹೇಳಿ? ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ಸು 4. ಆಮೇಲೆ ವೈ ಆ್ಯಕ್ಸಿಸಲ್ಲಿ ಆರ್ಡಿನೇಟ್ ಅಂದರೆ 3. ಸೊ 4 and 3. ಆಮೇಲೆ ನೆಕ್ಸ್ಟು ಕೋಆರ್ಡಿನೇಟ್ಸ್ ಆಫ್ ಬಿ. ಕೋಆರ್ಡಿನೇಟ್ಸ್ ಅಂದರೆ ಯಾವ ಥರ ಇರಬೇಕು? ಫಸ್ಟ್ ಎಕ್ಸ್ ಇರಬೇಕು, ಆಮೇಲೆ ವೈ, ಎಕ್ಸ್, ವೈ. ಸೊ ಏನು ಬರೀತೀರಾ? ಎಕ್ಸಲ್ಲಿ ಏನಿದೆ? 4 ಇದೆ. ನೆಕ್ಸ್ಟು ಬಿ ಅಲ್ಲಿ ಏನಿದೆ? ವೈಯಲ್ಲಿ ಏನಿದೆ? 3 ಇದೆ. ಸೊ 4, 3 ಅರ್ಥ ಆಯ್ತಲ್ವಾ? ನೆಕ್ಸ್ಟು ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಎಮ್ಮು, ಆಮೇಲೆ ಕೋಆರ್ಡಿನೇಟ್ಸ್ ಆಫ್ ಎಮ್ ಕಂಡುಹಿಡಿಬೇಕು. ಎಕ್ಸ್ ಕೋಆರ್ಡಿನೇಟ್ ಅಂದರೆ ಏನು? ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಎಕ್ಸ್ ಕೋಆರ್ಡಿನೇಟ್ ಅಂತ ಕೊಟ್ಟಿದ್ರೆ ಏನಲ್ಲ, ಅಲ್ಲೇ ಕೊಟ್ಟಿದ್ದಾನೆ. ಎಕ್ಸ್ ಕೋಆರ್ಡಿನೇಟ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಕೋಆರ್ಡಿನೇಟ್ ಅಂದರೆ ಎಕ್ಸಲ್ಲಿರೋದು ಆಫ್ ಎಮ್ ಅಂತ ಕೊಟ್ಟಿದ್ದಾನೆ. ಎಮ್ ಎಲ್ಲಿದೆ? ಎಮ್ ಇಲ್ಲಿದೆ ಅಲ್ವಾ? ಸೊ ಎಕ್ಸ್ ಕೋಆರ್ಡಿನೇಟ್ ಅಂದರೆ -3 ಅಲ್ವಾ? ನೆಕ್ಸ್ಟು ವೈ ಕೋಆರ್ಡಿನೇಟ್ ಅಂದರೆ ಇಲ್ಲೇನಿದೆ? ವೈ ಆ್ಯಕ್ಸಿಸಲ್ಲಿ ಏನಿದೆ? ಇದರಲ್ಲಿ 4 ಮತ್ತು -3 and 4. ಕೋಆರ್ಡಿನೇಟ್ಸ್ ಆಫ್ ಎಮ್ ಅಂತ ಕೇಳಿದ್ದಾನೆ. ಎಕ್ಸ್, ವೈಯಲ್ಲಿ ಬರಿಬೇಕು. ಏನು? -3, 4. ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಎಲ್ ಆ್ಯಂಡ್ ರೆಸ್ಪೆಕ್ಟಿವ್ಲಿ ದ ಕೋಆರ್ಡಿನೇಟ್ಸ್ ಆಫ್ ಎಲ್ ಅಂತ ಕೇಳಿರೋದು. ಸೊ ಇವಾಗ ಎಕ್ಸ್ ಎಲ್ಲಿದೆ? ಎಲ್ಲು. ಇವಾಗ ಎಲ್ಲಿದೆ? ಎಲ್ಲು ಇಲ್ಲಿದೆ ಅಲ್ವಾ? ಸೊ ಇವಾಗ ಏನು ಎಕ್ಸ್ ಕೋಆರ್ಡಿನೇಟ್ ಅಂದರೆ ಯಾವುದು? ಎಕ್ಸ್ ಆ್ಯಕ್ಸಿಸ್ ನೋಡಬೇಕು, ಇದನ್ನು ನೋಡಬೇಕು. ಏನಿದೆ? -5 ಇದೆ ಅಲ್ವಾ? -5 ಇದೆ
ಆಮೇಲೆ ತಿರ್ಗಾ ಏನಿದೆ ವೈ ಕಾರ್ಡಿನೇಟ್ ಇಲ್ಲಿ ಕೆಳಗಡೆ ಏನಿದೆ -4 ಇದೆ ಅಲ್ವಾ, -4 ತಾನೆ. ಸೊ -5 ಆ್ಯಂಡ್ -4 ಕಾರ್ಡಿನೇಟ್ಸ್ ಆಫ್ ಎಲ್ ಅಂದರೆ ಏನು ಬರೀತೀರಾ, ಎಕ್ಸ್ ಕಾಮ ವೈ ಅಲ್ವಾ. ಫಸ್ಟ್ ಯಾವುದು ಎಕ್ಸಲ್ಲಿ ಏನಿರೋದು -5, ವೈಯಲ್ಲಿ ಏನಿರೋದು -4. ಸೊ -5 -4. ನೆಕ್ಸ್ಟ್ ಏನು, ನೆಕ್ಸ್ಟ್ ಎಕ್ಸ್ ಕಾರ್ಡಿನೇಟ್ ಆ್ಯಂಡ್ ವೈ ಕಾರ್ಡಿನೇಟ್ ಆಫ್ ಪಾಯಿಂಟ್ ಎಸ್ ಅಂತ ಕೇಳಿದ್ದಾನೆ. ಆ್ಯಂಡ್ ರೆಸ್ಪೆಕ್ಟಿವ್ಲಿ ದ ಕಾರ್ಡಿನೇಟ್ಸ್ ಆಫ್ ಎಸ್ ಅಂತ ಕೇಳಿದ್ದಾನೆ. ಸೊ ಎಸ್ ಎಲ್ಲಿದೆ, ಇಲ್ಲಿದೆ. ಸೊ ಎಸ್ ಇಲ್ಲಿದೆ. ಸೊ ಇವಾಗ ಎಕ್ಸ್ ಕಾರ್ಡಿನೇಟ್ ಅಂದರೆ ಯಾವುದು, ಎಕ್ಸ್ ಆಕ್ಸಿಸಲ್ಲಿ ಇರೋದು ಸೊ ಇವಾಗ ಎಕ್ಸ್ ಆಕ್ಸಿಸಲ್ಲಿ ಏನಿದೆ 3 ಇರೋದು ಅಲ್ವಾ. ವೈ ಆಕ್ಸಿಸಲ್ಲಿ ಏನಿದೆ, ವೈ ಆಕ್ಸಿಸಲ್ಲಿ 4 ಇದೆ. ವೈ ಆಕ್ಸಿಸಲ್ಲಿ 4 ತಾನೆ, -4 ತಾನೆ, 3. ಆಮೇಲೆ ಇವಾಗ ಎಕ್ಸ್ ಆಕ್ಸಿಸು ವೈ ಕಾರ್ಡಿನೇಟ್ ಗೊತ್ತಾಯಿತು. ಸೊ ಇವಾಗ ಕಾರ್ಡಿನೇಟ್ಸ್ ಆಫ್ ಎಸ್ ಅಂದರೆ ಏನು ಬರೀತೀರಾ, ಎಕ್ಸ್ ಕಾಮ ವೈ. ಎಕ್ಸ್ ಅಂದರೆ ಏನು 3, ಆಮೇಲೆ ವೈ ಬಂದ್ಬಿಟ್ಟು -4, 3, -4. ರೈಟ್ ದ ಕಾರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್ ಮಾರ್ಕ್ಡ್ ಆನ್ ದ ಆಕ್ಸಿಸ್. ಸೊ ಕಾರ್ಡಿನೇಟ್ಸ್ ಅಂದರೆ ಏನು, ಫಸ್ಟು ಎಕ್ಸ್ ಆಕ್ಸಿಸ್ಸು, ಆಮೇಲೆ ವೈ ಆಕ್ಸಿಸ್ಸು, ಎಕ್ಸ್ ಕಾಮ ವೈಯಲ್ಲಿ ಇರಬೇಕು. ಸೊ ಇಲ್ಲಿ ನಿಮಗೆ ಗೊತ್ತು ಎಕ್ಸ್ ಆಕ್ಸಿಸ್ ಅಂದರೆ ಇದು, ವೈ ಆಕ್ಸಿಸ್ ಅಂದರೆ ಇದು ಅಂತ ನಿಮಗೆ ಗೊತ್ತು ಆಯಿತಾ. ಸೊ ಇವಾಗ ಏನು ಬರೀತೀರಾ, ಫಸ್ಟು ಎ ಕೇಳಿದ್ದಾನೆ. ಏನು, ಎ ಇಲ್ಲಿದೆ ಅಲ್ವಾ, ಎ ಬಂದ್ಬಿಟ್ಟು ಇಲ್ಲಿದೆ. ಸೊ ಏನು ಬರೀತೀರಾ, ಎ ಬಂದ್ಬಿಟ್ಟು ಬರೀ ಎ ಅಂತ ಕೊಟ್ಟಿದ್ದಾನೆ, ಯಾವ್ದ್ರ ಮೇಲೆ, ಎಕ್ಸ್ ಆಕ್ಸಿಸ್ ಮೇಲೆ. ಸೊ ವೈ ಆಕ್ಸಿಸ್ ಕೊಟ್ಟಿದ್ದಾನ, ಇಲ್ಲ. ಸೊ ಏನು ಬರೀತೀರಾ, 4,0 ವೈ ಆಕ್ಸಿಸ್ ಕೊಟ್ಟಿಲ್ಲ, ಅದಕ್ಕೆ 0. ಸೊ ಬಿ ಪಾಯಿಂಟ್ ಎಲ್ಲಿದೆ, ಬಿ ಪಾಯಿಂಟ್ ಇಲ್ಲಿದೆ. ಸೊ ಇವಾಗ ಬಿ ಬಂದ್ಬಿಟ್ಟು ಎಲ್ಲಿದೆ, ಇಲ್ಲಿದೆ, ವೈ ಆಕ್ಸಿಸಲ್ಲಿದೆ. ಏನು ಬರೀತೀರಾ, 0, ಎಕ್ಸ್ ಆಕ್ಸಿಸ್ ಇಲ್ಲ ಅಲ್ವಾ. ಸೊ ಏನು ಬರೀತೀರಾ, 0,3 ಅಂತ ಬರೀತೀರಾ. ನೆಕ್ಸ್ಟು ಸಿ ಕೊಟ್ಟಿದ್ದಾರೆ. ಸಿ ಎಲ್ಲಿ ಕೊಟ್ಟಿದ್ದಾನೆ, ಎಕ್ಸ್ ಆಕ್ಸಿಸಲ್ಲಿ ಕೊಟ್ಟಿದ್ದಾನೆ. ಸೊ ಏನು ಬರೀತೀರಾ, -5,0 ಇದು ಕೊಟ್ಟಿದ್ದಾನ, ವೈ ಕೊಟ್ಟಿಲ್ಲ ಅಲ್ವಾ. ಸೊ ಏನು ಬರೀತೀರಾ, -5,0. ನೆಕ್ಸ್ಟು ಡಿ ಬಂದ್ಬಿಟ್ಟು ಎಲ್ಲಿದೆ, ಇಲ್ಲಿದೆ. ಸೊ ವೈ ಆಕ್ಸಿಸಲ್ಲಿ ಇದೆ. ವೈ ಆಕ್ಸಿಸ್ ಅಂದರೆ ನಿಮಗೆ ಗೊತ್ತು ಹೆಂಗಿದೆ ಅಂತ. ಡಿ ಬಂದ್ಬಿಟ್ಟು ಇದಿದೆಯಾ, ಇಲ್ಲ ಅಲ್ವಾ, 0 ಅಲ್ವಾ. ಸೊ ಏನಾಗುತ್ತೆ, 0,-4 ಆಗುತ್ತೆ. ನೆಕ್ಸ್ಟ್ ಪಾಯಿಂಟು ಇ ಕೊಟ್ಟಿದ್ದಾನೆ. ಇ ಎಲ್ಲಿದೆ, ಇ ಇಲ್ಲಿದೆ. ಸೊ ಇ ಬಂದ್ಬಿಟ್ಟು ಎಲ್ಲಿದೆ, ಹಿಂಗಿದೆ, ಎಕ್ಸ್ ಆಕ್ಸಿಸಲ್ಲಿದೆ ಅಲ್ವಾ. ಇದು ಕೊಟ್ಟಿದ್ದಾನ, ವೈ ಆಕ್ಸಿಸ್ ಕೊಟ್ಟಿದ್ದಾನ, ಇಲ್ಲ ಅಲ್ವಾ. ಸೊ ಏನು ಬರೀತೀರಾ, 2/3, 0. ಅರ್ಥ ಆಯ್ತಲ್ವಾ. The name of horizontal and vertical lines drawn to determine the position of the point on Cartesian plane. ಸೊ ಇಲ್ಲಿ ಏನು ಕೇಳಿದ್ದಾನೆ ಅಂದರೆ, ಹಾರಿಜಾಂಟಲ್ ಲೈನು ಮತ್ತು ವರ್ಟಿಕಲ್ ಲೈನ್ನ ನೀವು ಏನಂತ ಕರಿತೀರಾ ಅಂತ ಕೇಳಿರೋದು. ಸೊ ನೀವು ಹಿಂಗೆ ಗೊತ್ತು, ಇದನ್ನೇನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ಸು. ಇದನ್ನೇನಂತ ಕರಿತೀನಿ, ವೈ ಆಕ್ಸಿಸ್ಸು. ಸೊ ಹಾರಿಜಾಂಟಲ್ ಲೈನ್ ಅಂದರೆ ಹೆಂಗಿರುತ್ತೆ, ಹಿಂಗಿರುತ್ತೆ. ವರ್ಟಿಕಲ್ ಲೈನ್ ಅಂದರೆ ಹಿಂಗೆ ತಾನೆ, ಹಿಂಗೆ ಮೇಲೆ ಹೋಗುತ್ತೆ ತಾನೆ. ಸೊ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಅರ್ಥ ಆಯ್ತಲ್ಲ. ಹಾರಿಜಾಂಟಲ್ ಲೈನ್ ಈಸ್ ಕಾಲ್ಡ್ ಆಸ್ ಎಕ್ಸ್ ಆಕ್ಸಿಸ್ಸು, ವರ್ಟಿಕಲ್ ಲೈನ್ ಈಸ್ ಕಾಲ್ಡ್ ಆಸ್ ವೈ ಆಕ್ಸಿಸ್ಸು. ಪ್ರೀವಿಯಸ್ ಇದರಲ್ಲಿ ಸ್ಲೈಡಲ್ಲಿ ನೋಡಿದ್ದೀರಾ. ಸೊ ವಾಟ್ ಈಸ್ ದ ನೇಮ್ ಆಫ್ ಈಚ್ ಪಾರ್ಟ್ ಆಫ್ ದ ಪ್ಲೇನ್ ಫಾರ್ಮ್ ಬೈ ದ 2 ಲೈನ್ಸ್, ಏನು ಕರಿತೀರಾ, ನೇಮ್ ಆಫ್ ಈಚ್ ಪಾರ್ಟ್ ಕೇಳಿರೋದು. ಅಲ್ಲಿ ಕೇಳಿರೋದು ಏನು ಹೇಳಿ, ಈಚ್ ಪಾರ್ಟ್ ಆಫ್ ದ ಪ್ಲೇನ್ ಫಾರ್ಮ್ ಬೈ ದ 2 ಲೈನ್ಸು. 2 ಲೈನಿಂದ ಈಚ್ ಪಾರ್ಟ್ ಏನಂತ ಕರಿತಿದ್ರಿ, ಈಚ್ ಪಾರ್ಟು. ಅಲ್ಲಿ ಕೇಳಿರೋದು ಪ್ಲೇನ್. ಈಚ್ ಪಾರ್ಟ್ ಆಫ್ ದ ಪ್ಲೇನ್ ಫಾರ್ಮ್ ಬೈ ದ 2 ಲೈನ್ಸ್ ಏನಂತ ಕರಿತೀರಾ, ಕ್ವಾಡ್ರೆಂಟ್ಸ್ ಅಲ್ವಾ, ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ರೈಟ್ ದ ನೇಮ್ ಆಫ್ ಪಾಯಿಂಟ್ ವೇರ್ ದೀಸ್ 2 ಲೈನ್ಸ್ ಇಂಟರ್ಸೆಕ್ಟ್. ಸೊ 2 ಲೈನ್ ಇಂಟರ್ಸೆಕ್ಟ್ ಆಗೋದನ್ನ ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ನ ಏನಂತ ಕರಿತಾ ಇದ್ವಿ, ಮೊಟ್ಟೆ ಅಂದ್ವಾ. ಏನದು, ಆರಿಜಿನ್. ಏನು ಹೇಳಿ, ಆರಿಜಿನ್. ಈಸಿಯಾಗಿ ಒಂದು ಎಕ್ಸಾಂಪಲ್ ಹೋಗೋಣ ಆಯಿತಾ. ಇವಾಗ ಇಲ್ಲೊಂದು ನೀವು ನೋಡಿ ಪ್ರಾಬ್ಲಮಲ್ಲಿ ಆಯಿತಾ. ಇವಾಗ ಕಾರ್ಡಿನೇಟ್ ಆಫ್ ಪಿ ಅಂದರೆ ನಿಮ್ಗೆ ಏನಂತ ಗೊತ್ತು, ಕಾರ್ಡಿನೇಟ್ಸ್ ಅಂದರೆ ಎಕ್ಸ್ ಕಾಮ ವೈಯಲ್ಲಿರಬೇಕು. ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದ್ದೀರಾ. ಸೊ ಪಿಗೆ ಏನು, ಇದು ಎಕ್ಸ್ ಯಾವುದು, ಇದರಲ್ಲಿ ಏನಿದೆ 3 ಇದೆ, ಇದರಲ್ಲೇನಿದೆ 2 ಇದೆ ಅಲ್ವಾ, 3 ಮತ್ತು 2. ಸೊ ಎಕ್ಸ್ ಕಾಮ ವೈ ತಾನೆ, ಎಕ್ಸಲ್ಲಿ ಏನಿದೆ 3 ಇದೆ, ವೈಯಲ್ಲಿ 2 ಇದೆ, 3, 2. ಸೊ ಇವಾಗ ಅಬ್ಸಿಸ್ ಆಫ್ ಪಾಯಿಂಟ್ ಪಿ ಅಂದರೆ ಏನು,
ಅಬ್ಸಿಸ ಅಂದರೆ ಎಕ್ಸ್ ಆಕ್ಸಿಸಲ್ಲಿರೋ ಪಾಯಿಂಟು ಏನದು 3. ಸೊ ಆರ್ಡಿನೇಟ್ ಆಫ್ ಪಾಯಿಂಟ್ ಪಿ ಅಂದರೆ ಏನು, ಆರ್ಡಿನೇಟ್ ಅಂದರೆ ಏನು, ವೈ ಆಕ್ಸಿಸಲ್ಲಿ ಏನಿದೆ 2 ಇದೆ. ಸೊ 2 ಅರ್ಥ ಆಯ್ತಲ್ವಾ. ಸೊ ದ ಪಾಯಿಂಟ್ಸ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ ಅಂತ ಕೇಳ್ತು ಅಂದರೆ ಏನು ಬರೀತೀರಾ, ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ 3, 2 ಅಂತ ಕ್ವಶನ್ ಕೊಟ್ಟಿದ್ದಾನೆ. ಈ ಪಾಯಿಂಟ್ ಐಡೆಂಟಿಫೈಡ್ ಬೈ ಈ ಪಾಯಿಂಟ್ ಅಂದರೆ ಯಾವುದು ಅಂತ ಕೇಳಿರೋದು. ಸೊ ಅದನ್ನ ಏನಂತ ಬರೀತೀರಾ, ಪಿ ಅಂತ ಬರೀತೀರಾ. ಅರ್ಥ ಆಯ್ತಲ್ವಾ, ಈಸಿ ಆಗಿದೆಯಲ್ವಾ, ಈಸಿ ಆಗಿದೆ, ಅರ್ಥ ಆಯ್ತಲ್ವಾ. ಸೊ ಅದೇ ಥರನೇ ಈ ಕಡೆಗೆ ಅಪ್ಲೈ ಮಾಡೋಣ. ಸೊ ದ ಕೋಆರ್ಡಿನೇಟ್ಸ್ ಆಫ್ ಬಿ ಅಂದರೆ ಏನು, ಕೋಆರ್ಡಿನೇಟ್ಸ್ ಆಫ್ ಬಿ ಅಂದರೆ ಏನು, ಬಿ ಎಲ್ಲಿದೆ, ಇಲ್ಲಿದೆ. ಸೊ ಇದರಲ್ಲಿ ಏನಿದೆ, ಎಕ್ಸ್ ಆ್ಯಕ್ಸಿಸಲ್ಲಿ -5 ಇದೆ, -5 ತಾನೇ ಇರೋದು. ಇದರಲ್ಲಿ ಏನಿದೆ, 2. ಸೊ -5, 2 ಅಲ್ವಾ. ಎಕ್ಸಲ್ಲಿ ಏನಿದೆ -5, ವೈಯಲ್ಲಿ 2, -5, 2. ನೆಕ್ಸ್ಟು ಕೋಆರ್ಡಿನೇಟ್ಸ್ ಆಫ್ ಸಿ ಅಂತ ಕೇಳಿದ್ದಾನೆ. ಸಿ ಎಲ್ಲಿದೆ, ಸಿ ಇಲ್ಲಿದೆ. ಸೊ ಸಿ ಹೆಂಗೆ ಬರೀತೀರಾ, ಫಸ್ಟು ಇದನ್ನು ನೋಡಬೇಕು. ಇದರಲ್ಲಿ ಏನಿದೆ 5 ಇದೆ. ಆಮೇಲೆ ಇದರಲ್ಲಿ ಏನಿದೆ, ವೈಯಲ್ಲಿ ಏನಿದೆ, ವೈಯಲ್ಲಿ ಏನಿದೆ -5. ಸೊ 5, -5 ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ -3, -5 ಎಲ್ಲಿದೆ, -3, -5 ಅಂದರೆ ಏನು, ಮೈನಸ್ಸು ಕಮಾಮ -5 - ಬಂದರೆ ಏನಂತ ಅರ್ಥ. ಸೊ ಅದು ಬಂದ್ಬಿಟ್ಟು ಕ್ವಾಡ್ರೆಂಟ್ 3 ಅಲ್ಲಿದೆ ಅಂತ, ಈ ಕ್ವಾಡ್ರೆಂಟಲ್ಲಿ ಇದೆ ಅಂತ ಅರ್ಥ. ಸೊ -3 ಫಸ್ಟು ಎಕ್ಸ್, ವೈ ಅಲ್ವಾ, -3 ಇಲ್ಲಿದೆ, -5 ಇಲ್ಲಿದೆ. ಸೊ ಪಾಯಿಂಟ್ ಯಾವುದು ಅಂತ ಕೇಳಿರೋದು, ಪಾಯಿಂಟ್ ಯಾವುದು, ಇ. ನೆಕ್ಸ್ಟು ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ 2, -4 ಅಂತ ಕೇಳಿರೋದು. ಸೊ 2 ಎಲ್ಲಿದೆ, 2 ಬಂದ್ಬಿಟ್ಟು ಇಲ್ಲಿದೆ, -4 ಬಂದ್ಬಿಟ್ಟು ಇಲ್ಲಿದೆ. ಯಾವುದು ಪಾಯಿಂಟ್ನ ನೀವು ರೆಕಗ್ನೈಸ್ ಮಾಡಬೇಕು, ಯಾವುದು, ಜಿ. ಏನು ಹೇಳಿ, ಜಿ. ನೆಕ್ಸ್ಟು ಅಬ್ಸಿಸ ಆಫ್ ಪಾಯಿಂಟ್ ಡಿ ಅಂತ ಕೇಳಿದ್ದಾನೆ. ಅಬ್ಸಿಸ ಅಂದರೆ ಏನು, ಅಬ್ಸಿಸ ಅಂದರೆ ನಿಮಗೆ ಗೊತ್ತಲ್ವ, ಏನದು ಬರಿತೀರಾ. ಅಬ್ಸಿಸ ಅಂದರೆ ಇದರಲ್ಲಿರೋ ಪಾಯಿಂಟು, ಎಕ್ಸ್ ಆ್ಯಕ್ಸಿಸಲ್ಲಿರೋ ಪಾಯಿಂಟು, ಓನ್ಲಿ ಪಾಯಿಂಟ್ ರಿಟರ್ನ್ ಆನ್ ಎಕ್ಸ್ ಆ್ಯಕ್ಸಿಸು. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ, ಡಿ. ಸೊ ಏನು ಬರಿತೀರಾ, 6. ಅಬ್ಸಿಸ ಆಫ್ ಪಾಯಿಂಟ್ ಡಿ ಅಂದರೆ 6. ಅಂದರೆ ಡಿದು ಮಾತ್ರ ಬರಿಬೇಕು, ಎಕ್ಸ್ ಆ್ಯಕ್ಸಿಸಲ್ಲಿರೋ ಪಾಯಿಂಟ್ ಮಾತ್ರ ಕೇಳಿರೋದು, ಆಯಿತಾ. ನೆಕ್ಸ್ಟು ಆರ್ಡಿನೇಟ್ ಆಫ್ ಪಾಯಿಂಟ್ ಹೆಚ್ ಎಲ್ಲಿರುತ್ತೆ, ಹೆಚ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹೆಚ್ ಅಂದರೆ ಏನು, ಆರ್ಡಿನೇಟ್ ಅಂದರೆ ನಿಮ್ಗೆ ಗೊತ್ತು, ವೈ ಆ್ಯಕ್ಸಿಸ್ ಅಂದರೆ ನಿಮ್ಗೆ ಗೊತ್ತು ಇದು ಅಂತ. ವೈ ಆ್ಯಕ್ಸಿಸಲ್ಲಿರೋ ಪಾಯಿಂಟ್ ಮಾತ್ರ ಬರಿಬೇಕು. ಏನು ಬರಿಬೇಕು, ಹೆಚ್ ಕೊಟ್ಟಿದ್ದಾನೆ. ಹೆಚ್ ಯಾವುದಕ್ಕೆ ಕನೆಕ್ಟ್ ಆಗಿದೆ, ವೈ ಆ್ಯಕ್ಸಿಸ್ಗೆ, -3ಗೆ. ಸೊ -3 ಆನ್ಸರ್ ಅಲ್ವಾ. ಸೊ -3 ಅರ್ಥ ಆಯ್ತಲ್ವಾ, ಓನ್ಲಿ ವೈ ಆ್ಯಕ್ಸಿಸ್ ಪಾಯಿಂಟು. ನೆಕ್ಸ್ಟು ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ, ಎಲ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಎಲ್ ಬಂದ್ಬಿಟ್ಟು ಏನಿದೆ, ವೈ ಆ್ಯಕ್ಸಿಸಲ್ಲಿದೆ. ಎಕ್ಸ್ ಆ್ಯಕ್ಸಿಸ್ ಕೊಟ್ಟಿದ್ದಾನಾ, ಇಲ್ಲ. ಸೊ ಅದನ್ನೇನು ಬರಿತೀರಾ, ಎಕ್ಸ್ ಆ್ಯಕ್ಸಿಸ್ ಕೊಟ್ಟಿಲ್ಲ ಅಂದರೆ 0. ಎಲ್ ಬಂದ್ಬಿಟ್ಟು ಇಲ್ಲೇ ಇದೆ, ಆಯಿತಾ, ವೈ ಆ್ಯಕ್ಸಿಸಲ್ ಮೇಲೆ ಇದೆ ಪಾಯಿಂಟು. ಸೊ ಏನು ಬರಿತೀರಾ, 0, 5. ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಮ್ ಅಂತ ಕೊಟ್ಟಿರೋದು, ಏನು ಬರಿತೀರಾ. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸ್ ಆ್ಯಕ್ಸಿಸಲ್ಲಿ -3 ಇದೆ, ವೈ ಆ್ಯಕ್ಸಿಸ್ ಕೊಟ್ಟಿದ್ದಾನಾ, ಎಮ್ಮಲ್ಲಿ ವೈ ಆ್ಯಕ್ಸಿಸ್ ಕಾಣ್ತಾ ಇದೆಯಾ ನಿಮಗೆ, ಈ ಕಡೆ ಇಲ್ಲ ಅಲ್ವಾ, ಕಾಣ್ತಾ ಇಲ್ಲ ಅಲ್ವಾ. ಸೊ ಅದೇನು ಬರಿತೀನಿ, 0 ಅಂತ ಬರಿತೀನಿ. ಸೊ -3, 0. 3 ಅಂದರೆ ಸಮ್ಮರಿಯಲ್ಲಿ ಇವಾಗ 2 ಲೈನು ಹೆಂಗೆ ಇಂಟರ್ಸೆಕ್ಟ್ ಆಗುತ್ತೆ, ಅದ್ರದ್ದು ಹಾರಿಸಾಂಟಲ್ ಲೈನು, ವರ್ಟಿಕಲ್ ಲೈನು ಇಂಟರ್ಸೆಕ್ಟ್ ಆಗಿ ಅದನ್ನು ಹೆಂಗೆ ಎಕ್ಸ್ ಆ್ಯಕ್ಸಿಸ್ಸು, ವೈ ಆ್ಯಕ್ಸಿಸ್ಸು, ಕಾರ್ಟಿಷನ್ ಪ್ಲೇನ್ನ ಹೆಂಗೆ ಯೂಸ್ ಮಾಡೋದು, ಕ್ವಾಡ್ರೆಂಟ್ಸು, ಅದು ಕೋಆರ್ಡಿನೇಟ್ಸು, ಆರ್ಡಿನೇಟು ಮತ್ತು ಅಬ್ಸಿಸ, ಪಾಯಿಂಟ್ ಐಡೆಂಟಿಫೈಡು ಎಲ್ಲ ಕಲ್ತಿದ್ದೀರಾ. ಸಮ್ಮರಿ ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಚಾಪ್ಟರ್ ಇದು, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವ್ಯೂವರ್ಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಟೀಚರ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.